ರಾಜ್ಯಸಭೆಯಲ್ಲಿ ಚುನಾವಣೆಯಲ್ಲಿ ಪಕ್ಷಗಳಿಗೆ ತೋರಿಸಿ ಹಾಕಬೇಕಿತ್ತು. ಅಂದ್ರೆ ಅದೊಂಥರ ರಹಸ್ಯ ಮತದಾನ ಅಲ್ಲ. ಆದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಹಸ್ಯ ಮತದಾನ ಇಲ್ಲೂ ವಿಪ್ಪಿದೆ. ಹಾಗಾಗಿ ಯಾವ ಶಾಸಕರು ಯಾವ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ, ಯಾರ ವಿರುದ್ಧ ಪಕ್ಷದ ವಿಪ್ಪನ್ನು ವೈಲೇಟ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಇರುವಂಥ 136 ಜನರ ಜೊತೆಗೆ ಕಾಂಗ್ರೆಸ್ ಎಷ್ಟು ಮತಗಳನ್ನು ಹೆಚ್ಚುವರಿಯಾಗಿ ಪಡ್ಕೊಳ್ಳುತ್ತೆ ಅಂತ, ಇನ್ನು ಉಳಿದಂಥ ಮತಗಳು ಯಾರಿಂದ ಪಡ್ಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. JDS 18 ಮಾತ್ರ ಇದೆ. ಇನ್ನು 10 ಮತಗಳನ್ನು ಹೇಗೆ ಕ್ರೋಢೀಕರಣ ಮಾಡುತ್ತೆ? 18 ಜನ ಮಾತ್ರ ಶಾಸಕರಿದ್ದಾರೆ. ಡಿಸ್ಕ್ವಾಲಿಫೈ ಆಗ್ಬೋದು ಮತಗಳು. ಕೆಲವು ಕುಲಗೆಟ್ಟ ಮತ ಅಂತ ಕರಿತಿರಲ್ಲ, ಈ ಹಿಂದೆ ಆಗಿರುವಂಥ ಉದಾಹರಣೆಗಳಿದೆ. ಶಾಸಕರಾದಂಥವ್ರಿಗೆ ಮತದಾನ ಹೇಗೆ ಮಾಡಬೇಕು ಅಂತ ಗೊತ್ತಾಗದೆ ಅಥವಾ ಏನೋ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಮತಗಳು ತಿರಸ್ಕೃತ ಆಗುತ್ತೆ. ಒಂದು ವೇಳೆ ತಿರಸ್ಕೃತ ಆದರೆ ಹಾಗಾಗಿ 3 ಜನ ಸ್ವತಂತ್ರ, ಒಂದು ಬಸನಗೌಡ ಪಾಟೀಲ್ ಯತ್ನಾಳ್, ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್. ಈ 3 ಜನರ ಅನರ್ಹತೆಯ ಆದೇಶವನ್ನು ವಾಪಸ್ ತಗೊಂಡು ಮತ್ತೆ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಡೆದಿದೆ. ಅನರ್ಹಗೊಂಡಿರುವಂಥ ಶಾಸಕರನ್ನ ಮತ್ತೆ ವಾಪಸ್ ತಗೊಳ್ಳುವಂಥ ಪ್ರಯತ್ನ ನಡೆದಿದೆ ಅಂತ. ಒಂದು ವೇಳೆ ಆ ಅನರ್ಹತೆ ಏನಾದರೂ ಅವರು ಆದೇಶ ವಾಪಸ್ ತಗೊಂಡ್ರೆ ಮತ್ತೆ ಈ ಶಾಸಕರು ಕಷ್ಟಕ್ಕೆ ಸಿಗಾಕೊಳ್ತಾರೆ. ಆಗ ಪಕ್ಷದ ವಿಪ್ ಅಂತ ಬಂದೇ ಬರುತ್ತೆ. ವಿಪ್ ಪಾಲನೆ ಮಾಡಬೇಕಾಗತ್ತೆ. ಚುನಾವಣೆ ಸಮಯದಲ್ಲಿ ಏನಾಗುತ್ತೆ ಅಂತ ಶಾಸಕರುಗಳಿಗೆ ಮಾತ್ರ ಗೊತ್ತಾಗುತ್ತೆ. ಆನಂತರ ಮತ ಎಣಿಕೆ ಆದ ನಂತರದಲ್ಲಿ ಯಾರು ಏನಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ನಿಜವಾದ ಗೆಲುವು ಸೋಲು ಅನ್ನುವಂಥದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಕೇಂದ್ರ ಕಾರ್ಮಿಕ, ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿ ಇದ್ದಾರಲ್ಲ HD ಕುಮಾರಸ್ವಾಮಿ, ಇವರಿಬ್ಬರ ನಡುವಿನ ಸಂಘರ್ಷ ಇದು. ಕಾಂಗ್ರೆಸ್ ಗೆಲ್ಲಬೇಕಾದ್ರೂ BJP ಅಥವಾ JDSನಲ್ಲಿ ಕ್ರಾಸ್ ವೋಟ್ ಆಗುತ್ತೆ. JDS ಗೆಲ್ಲಬೇಕಾದ್ರೂ ಕಾಂಗ್ರೆಸ್ನಲ್ಲಿ ಕ್ರಾಸ್ ವೋಟಿಂಗ್ ಆಗಬೇಕು. ಕರೆಕ್ಟ್. ಸೊ ಆ ಕ್ರಾಸ್ ವೋಟಿಂಗ್ ಆಗುವಂತಹ ಸಾಧ್ಯತೆ ಇದೆಯಾ? ಕುಮಾರಸ್ವಾಮಿ ಅವ್ರದ್ದು ಇನ್ನೊಂದು ಲೆಕ್ಕಾಚಾರ ಇದೆ. ಅವರಿಗೆ ಈ ಚುನಾವಣೆ ತನ್ನಿಂತಾನೇ ಬಂದಿರುವಂಥ ಒಂದು ವರದಾನ. BJP ಎಷ್ಟು ಶಾಸಕರ ಬೆಂಬಲವನ್ನು ನನ್ನ ಅಭ್ಯರ್ಥಿಗೆ ಕೊಡಿಸುತ್ತೆ ಅನ್ನೋದು ಒಂದು ತಿಳ್ಕೊಳ್ಳುವಂಥದ್ದು. ಹಾಗೆ ತಮ್ಮ ಪಕ್ಷದ 18 ಶಾಸಕರಲ್ಲಿ ಎಷ್ಟು ಜನ ತಮ್ಮ ಪರವಾಗಿ ನಿಲ್ತಾರೆ. ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ಅದಕ್ಕಾಗಿಯೇ BJP ಜೊತೆ ಮೈತ್ರಿ ಮಾಡಿಕೊಂಡು ತಂತ್ರ ಮಾಡ್ತಿರೋದು. ಆದರೆ ಕೊನೆಯ ಕ್ಷಣದಲ್ಲಿ ಹಠ ಮಾಡಿ DK ಶಿವಕುಮಾರ್ ಅವರು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಕೊಂಡಿದ್ದಾರೆ. ವಿನಯ್ ಕಾರ್ತಿಕ್ ಪಕ್ಷದ ಖಜಾಂಚಿಯಾಗಿದ್ದರು. ಹಾಗಾಗಿಯೇ ಕುಮಾರಸ್ವಾಮಿ ಪ್ರತಿ ಬಾರಿ ಹಿಂದೆ ಎಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡೋದಂತೂ ನಮ್ಮ ಮನೆ ಹೊಡೆದ್ರು, ಪಕ್ಷ ಹೊಡೆದ್ರು, ಈ ರೀತಿಯಾದಂಥ ಆರೋಪಗಳನ್ನ ಮಾಡಿದ್ದಾರೆ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೀಶ್ ಪಕ್ಕನಕೆರೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆ ಈಗ ಕುತೂಹಲವನ್ನು ಮೂಡಿಸಿದೆ. ವಿಶೇಷವಾಗಿ ಕಾಂಗ್ರೆಸ್ನಿಂದ 5ನೇ ಅಭ್ಯರ್ಥಿ ಹಾಕಿರೋದ್ರಿಂದ, JDS ಅಭ್ಯರ್ಥಿ ಹಾಕಿರೋದ್ರಿಂದ ಈ ಚುನಾವಣಾ ಚಿತ್ರಣ ಬದಲಾಗಿದೆ. ಈಗ ಇದರ ಲಾಭ ಯಾರಿಗಾಗುತ್ತೆ, ಯಾವ ರೀತಿ ಇದೆ ಪರಿಸ್ಥಿತಿ, ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ RH ನಟರಾಜ್ ಅವರಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಟರಾಜ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ. ನಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೆಂಗಿದೆ ಈಗಿನ ಈ ವಿಧಾನ ಪರಿಷತ್ ಚುನಾವಣೆಯ ಈ ಅಂಕಿ ಅಂಶಗಳು ಅಂತ, ಮೀನ್ಸ್ ಸಂಖ್ಯಾಬಲಗಳು ಹೆಂಗಿದಾವೆ? ಒಟ್ಟು ವಿಧಾನಸಭೆ 224 ಸದಸ್ಯರ ವಿಧಾನಸಭೆ ಕರ್ನಾಟಕ. 2 ಶಾಸಕರು ಈಗ ಇಲ್ಲ. ಒಬ್ಬರು ಶಾಸಕ ಸ್ಥಾನದಿಂದ ಅನರ್ಹರಾಗಿದ್ದಾರೆ, ವಿನಯ್ ಕುಲಕರ್ಣಿ. ಇನ್ನೊಬ್ಬರು ತೀರ್ಕೊಂಡಿದ್ದಾರೆ, ಸುಧಾಕರ್ ಅವರು. ಹಾಗಾಗಿ 222 ಜನ ಶಾಸಕರು 7 ಜನ ವಿಧಾನ ಪರಿಷತ್ ಸದಸ್ಯರನ್ನ ಆಯ್ಕೆ ಮಾಡಬೇಕು. ಹಾಗಾಗಿ 7 ಜನ, ಆದರೆ ಈಗ 8 ಜನ ಅಭ್ಯರ್ಥಿಗಳು ಆಯ್ಕೆ ಬಯಸಿದ್ದಾರೆ. ಹಾಗಾಗಿ ಚುನಾವಣೆ ಮತದಾನ ನಡೆಯುತ್ತೆ. ಜೂನ್ 18ನೇ ತಾರೀಕು ಮತದಾನ ನಡೆಯುತ್ತೆ. ಶಾಸಕರ ಸಂಖ್ಯಾಬಲದ ಆಧಾರದಲ್ಲಿ ಪ್ರತಿಯೊಬ್ಬ ಆಯ್ಕೆ 7 ಜನ ಆಯ್ಕೆ ಮಾಡ್ಕೊಳ್ಬೇಕಲ್ಲ, 7 ಜನಕ್ಕೆ ಪ್ರತಿಯೊಬ್ಬ ಅಭ್ಯರ್ಥಿಗೆ 28 ಮತಗಳು ಬೇಕಾಗುತ್ತೆ. ಹಾಗಾಗಿ ಕಾಂಗ್ರೆಸ್ಸಿನ ಹತ್ರ ಈಗ 136 ಶಾಸಕರಿದ್ದಾರೆ. ಹಾಗೆ BJP ಹತ್ರ 62 ಶಾಸಕರು ಇದ್ದಾರೆ. 18 JDS ಹತ್ರ ಇದೆ. ಹೀಗಾಗಿ ಇವರು 3 ಜನ ಸೇರಿ 7 ಜನರನ್ನ ಆಯ್ಕೆ ಮಾಡಬೇಕು. ಕಾಂಗ್ರೆಸ್ ಮೊದಲಿಗೆ 4 ಜನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಆ ನಂತರದಲ್ಲಿ ಹೊಸ ಲೆಕ್ಕಾಚಾರ ಮಾಡಿ ಮತ್ತೊಬ್ಬ ಅಭ್ಯರ್ಥಿಯನ್ನು 5ನೇ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. 5, 2 BJPಯಿಂದ 2 ಇತ್ತು. ಇದರ ನಡುವೆ JDS ಕೂಡ ತಾನು ಏನು ಕಡಿಮೆ ಅಲ್ಲ ಅನ್ನೋ ರೀತಿಯಲ್ಲಿ JDS ಕೂಡ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಹೀಗಾಗಿ ಕುತೂಹಲಕರವಾದಂಥ ಘಟ್ಟಕ್ಕೆ ಈ ಚುನಾವಣೆ ಬಂದು ನಿಂತಿದೆ. ಸಾಮಾನ್ಯವಾಗಿ ಯಾವಾಗಲೂ ಇಂಥ ವಿಧಾನ ಪರಿಷತ್ ಚುನಾವಣೆಗಳೇನಾಗುತ್ತೆ ಅಂದರೆ ಆಡಳಿತ ಪಕ್ಷಕ್ಕೆ ಸಹಕಾರಿಯಾಗುತ್ತೆ. ಈ ಹಿಂದೆ ಹಲವು ಬಾರಿ ಪ್ರತಿಪಕ್ಷದಲ್ಲಿದ್ದಂಥವರು ಸೋಲನ್ನು ಅನುಭವಿಸಿದ್ದಾರೆ. ಹಾಗೆ ಆದರೆ ಈಗ ಬದಲಾದ ಪರಿಸ್ಥಿತಿ ಇಲ್ಲಿ ಇದೆ. ಕರ್ನಾಟಕದಲ್ಲಿ ಸಾಕಷ್ಟು ಕುತೂಹಲಕರವಾದಂಥ ಬೆಳವಣಿಗೆಗಳು ನಡೆದಿವೆ. ಸಂಪುಟ ವಿಸ್ತರಣೆಯ ಕುರಿತಾದಂಥ ಗೊಂದಲಗಳು ಮುಂದುವರೆದಿದೆ. ಅಧಿಕಾರ ಹಂಚಿಕೆ ಒಪ್ಪಂದಗಳಾಗಿದೆ. JDS BJP ಮೈತ್ರಿ ಇದೆ. ಹೀಗಿರುವಂಥ ಸಮಯದಲ್ಲಿ ಈಗ ಶಾಸಕರು, ಮತದಾರರಾಗಿರುವಂಥ ಶಾಸಕರು ಒಲವು ಯಾವ ಕಡೆ ಇರುತ್ತೆ, ಹೇಗೆ ಅನ್ನೋದು ಕುತೂಹಲ ಮೂಡಿಸಿದೆ.
ರಾಜ್ಯಸಭೆ ಚುನಾವಣೆ ಗಮನಿಸಿದಾಗ ಇದು ಓಪನ್ ಬ್ಯಾಲೆಟ್. ರಾಜ್ಯಸಭಾ ಚುನಾವಣೆಯಲ್ಲಿ ಚುನಾವಣಾ ಈ ಶಾಸಕರ ಕುದುರೆ ವ್ಯಾಪಾರ ಅಥವಾ ಒಂದು ಪಕ್ಷಾಂತರ ಇದನ್ನು ನಿಷೇಧಿಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿತ್ತು. ಅದರ ಪ್ರಕಾರ ರಾಜ್ಯಸಭೆಯಲ್ಲಿ ಚುನಾವಣೆಯಲ್ಲಿ ವಿಪ್ಗಳಿಗೆ ತೋರಿಸಿ ಹಾಕಬೇಕಿತ್ತು. ಅಂದ್ರೆ ಅದೊಂಥರ ರಹಸ್ಯ ಮತದಾನ ಅಲ್ಲ. ಆದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ರಹಸ್ಯ ಮತದಾನ, ಇಲ್ಲೂ ವಿಪ್ಪಿದೆ, ಎಲ್ಲದೂ ಇದೆ, ಆದರೆ ಇಲ್ಲಿ ರಹಸ್ಯ ಮತದಾನ. ಹಾಗಾಗಿ ಯಾವ ಶಾಸಕರು ಯಾವ ಪಕ್ಷಕ್ಕೆ ಮತವನ್ನು ಹಾಕ್ತಾರೆ, ಯಾರ ವಿರುದ್ಧ ಪಕ್ಷದ ವಿಪ್ಪನ್ನು ವೈಲೇಟ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿದೆ. ಆಮೇಲೆ ಇದು ಕೂಡ ಇನ್ನೂ ಒಂದೇನು ವಿಶೇಷ ಅಂತ ಹೇಳಿದ್ರೆ, ಇದು ಪ್ರಾಶಸ್ತ್ಯದ ಮತ, ಪ್ರಿಫರೆನ್ಸ್. ಫಸ್ಟ್ ಈಗ 222 ಜನ ಶಾಸಕರು 8 ಜನಕ್ಕೂ ತಮ್ಮ ಮತಗಳನ್ನ ಹಾಕ್ಬೋದು. ಆದರೆ ಪ್ರಿಫರೆನ್ಷಿಯಲ್ ವೋಟ್ಸ್, ಮೊದಲನೇ ಪ್ರಾಶಸ್ತ್ಯ ಯಾರು, 2, 3 ಅಂತ, ಪ್ರತಿಯೊಂದು ಓಟಿಗೆ ಇಂತಿಷ್ಟು ಅಂತ ಲೆಕ್ಕಾಚಾರ ಆಗುತ್ತೆ. ಇದು ಅರ್ಥಮೆಟಿಕ್ ಅದು. ಆದರೆ ಇಲ್ಲಿರುವಂಥ ರಾಜಕೀಯ ಅರ್ಥಮೆಟಿಕ್ ಏನು ಅಂತ ಹೇಳಿದ್ರೆ, ಇರುವಂಥ 136 ಜನರ ಜೊತೆಗೆ ಕಾಂಗ್ರೆಸ್ ಎಷ್ಟು ಮತಗಳನ್ನು ಹೆಚ್ಚುವರಿಯಾಗಿ ಪಡ್ಕೊಳ್ಳುತ್ತೆ ಅಂತ. ಈಗಿರುವ ಲೆಕ್ಕಾಚಾರದಲ್ಲೇ ಈಗಾಗಲೇ ಪಕ್ಷೇತರ ಅಭ್ಯರ್ಥಿಗಳಾಗಿರುವಂಥ ಇಬ್ಬರು, ಲತಾ ಮಲ್ಲಿಕಾರ್ಜುನ್ ಹರಪನಹಳ್ಳಿ ಕ್ಷೇತ್ರದ ಶಾಸಕರು, ಹಾಗೆ ಗೌರಿಬಿದನೂರಿನ ಪಕ್ಷೇತರ ಶಾಸಕರು ಈಗ ಆಲ್ರೆಡಿ ಕಾಂಗ್ರೆಸ್ಸಿನ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇನ್ನು ರೈತ ಸಂಘದಿಂದ ಆಯ್ಕೆ ಆಗಿರುವಂಥ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಕಾಂಗ್ರೆಸ್ಸಿನ ಜೊತೆ ಗುರುತಿಸ್ಕೊಂಡಿದ್ದಾರೆ. 3 ಜೊತೆಯಲ್ಲಿದೆ. ಇನ್ನು ಉಳಿದಂಥ ಮತಗಳು ಯಾರಿಂದ ಪಡ್ಕೊಳ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. JDS 18 ಮಾತ್ರ ಇದೆ. ಇನ್ನು 10 ಮತಗಳನ್ನು ಹೇಗೆ ಕ್ರೋಢೀಕರಣ ಮಾಡುತ್ತೆ? 18 ಜನ ಮಾತ್ರ ಶಾಸಕರಿದ್ದಾರೆ. 18ಕ್ಕೆ ಪ್ಲಸ್ 10 ಆಗಲೇಬೇಕಾಗತ್ತೆ. ಇಲ್ಲಿ 28 ಪ್ಲಸ್ ಆದಾಗಂತ ಸಮಯದಲ್ಲಿ JDS ಈಗ ಬಿಜೆಪಿಯ ಹೆಚ್ಚುವರಿ ಮತಗಳಿದಾವಲ್ಲ, ಅದನ್ನ ನಂಬ್ಕೊಂಡಿದೆ. ಹೌದು, ಈಗ ಬಿಜೆಪಿಯ ಹೆಚ್ಚುವರಿ ಮತಗಳು ಅಂದ್ರೆ 28ರಿಂದ ಲೆಕ್ಕ ಹಾಕೊಂಡಾಗ ಕರೆಕ್ಟ್ ಆಗಿ 28ಕ್ಕೂ ಹಾಕ್ಸಕ್ಕಾಗಲ್ವಲ್ಲ. ಈವನ್ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಅಲ್ಲ, ಅದನ್ನೇ ಹೆಚ್ಚುವರಿ ಮತ ಹಾಕ್ಸ್ತಾರೆ. ಅದೇ 28 ಕರೆಕ್ಟ್ ಆಗಿ ಆಯ್ತು ಅಂತಂದ್ರೆ ಬಿಜೆಪಿಯಿಂದ 4 ಹೆಚ್ಚುವರಿ ಮತಗಳು ಉಳಿಯುತ್ತೆ. ಒಂದ್ ವೇಳೆ ಎಲ್ಲಾದ್ರೂ ನಮ್ಮಲ್ಲಿ ಏನಾದ್ರು ಪಕ್ಷಾಂತರ ಆಗ್ಬೋದಾ, ಅಥವಾ ಯಾವ್ದಾದ್ರು ಮತಗಳು ಅನರ್ಹ ಆಗ್ಬೋದಾ, ಡಿಸ್ಕ್ವಾಲಿಫೈ ಆಗ್ಬೋದು ಮತಗಳು. ಕೆಲವು ಕುಲಗೆಟ್ಟ ಮತ ಅಂತ ಕರಿತೀರಲ್ಲ, ಈ ಹಿಂದೆ ಆಗಿರುವಂಥ ಉದಾಹರಣೆಗಳಿದೆ. ಶಾಸಕರಾದಂಥವ್ರಿಗೆ ಮತದಾನ ಹೇಗೆ ಮಾಡಬೇಕು ಅಂತ ಗೊತ್ತಾಗದೆ ಅಥವಾ ಏನೋ ತಾಂತ್ರಿಕ ಕಾರಣಗಳನ್ನ ಒಡ್ಡಿ ಮತಗಳು ತಿರಸ್ಕೃತ ಆಗುತ್ತೆ. ಒಂದು ವೇಳೆ ತಿರಸ್ಕೃತ ಆದರೆ ಏನು ಅವರ ನಿಗದಿತ ಗುರಿ ಇದೆಯಲ್ಲ 28 ಮತಗಳು, ಅದು ತಲುಪದೆ ಹೋದ್ರೆ ಅಂತ, ಹಾಗಾಗಿ 1 ಅಥವಾ 2 ಹೆಚ್ಚುವರಿಯ ಮತಗಳನ್ನ ಹಾಕೊಳ್ತಾರೆ. ಉದಾಹರಣೆಗೆ ಒಂದೊಂದು ಮತ ಹೆಚ್ಚುವರಿ ಆಯಿತು ಅಂದರೆ ಬಿಜೆಪಿ ಸಿಗೋದು 2 ಮತ. 18 ಪ್ಲಸ್ 2 ಆಗುತ್ತೆ, 20 ಆಗುತ್ತೆ. ಇನ್ನು 8 ಮತಗಳನ್ನು ಎಲ್ಲಿದ್ದು ತರಬೇಕು ಅನ್ನೋದು. ಹಾಗೆ ಕಾಂಗ್ರೆಸ್ದು ಓದನೆ, ಕಾಂಗ್ರೆಸ್ಗೂ ಕೂಡ 10 ಮತಗಳ ಶಾರ್ಟೇಜ್ ಇರುತ್ತೆ. ಅದರಲ್ಲಿ ಈ ಪಕ್ಷೇತರರು ಇಬ್ಬರು ಸೇರ್ಕೊಂಡಾಗ 8 ಮತಗಳು. ಕಾಂಗ್ರೆಸ್ ಮತ್ತೆ ಅದೇ ರೀತಿ ಇದೇ ಲೆಕ್ಕಾಚಾರ ಮಾಡಿ 29 ಏನಾದ್ರು ಹಾಕೊಂಡು ಹೋಯ್ತು ಅಂದರೆ ಅವರಿಗೂ ಅದೇ ಆಗುತ್ತೆ. ಹಾಗಾಗಿ ತುಂಬ ಕುತೂಹಲ ಮೂಡಿಸಿರುವಂಥದ್ದು ಈಗ ಯಾರ ಮತಗಳ ಮೇಲೆ ಯಾರು ಬ್ಯಾಂಕ್ ಆಗ್ತಾರೆ ಅನ್ನೋದು. ಒಂದು, ಈಗ ಆಲ್ರೆಡಿ ಬಿಜೆಪಿಯಿಂದ 3 ಜನ ಶಾಸಕರನ್ನ ಅನರ್ಹಗೊಳಿಸಿದ್ದಾರೆ. ಅವರನ್ನ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಒಂದು ವೇಳೆ ಅವ್ರನ್ನೇನಾದ್ರೂ ಅಮಾನತು ಮಾಡಿದ್ರೆ ಅವರಿಗೆ ಪಕ್ಷದ ವಿಪ್ ಬೈಂಡಿಂಗ್ ಆಗ್ತಾ ಇತ್ತು. ಪಕ್ಷ ವಿಪ್ ಯಾರಿಗೆ ಕೊಡ್ತಾರೋ ಅವರಿಗೆ ಮತವನ್ನು ಚಲಾಯಿಸಬೇಕಾಗಿತ್ತು. ಆದರೆ ಅನರ್ಹರಾಗಿರುವ ಹಿನ್ನೆಲೆಯಲ್ಲಿ, ಅವ್ರನ್ನ ಉಚ್ಚಾಟನೆ ಮಾಡಿರುವ ಹಿನ್ನೆಲೆಯಲ್ಲಿ ಅವರು ಸ್ವತಂತ್ರವಾಗಿದ್ದಾರೆ. ಹಾಗಾಗಿ ಪಕ್ಷದ ವಿಪ್ಪನ್ನು ಪಾಲನೆ ಮಾಡ್ಬೋದು ಅಥವಾ ಪಾಲನೆ ಮಾಡದೇ ಇರ್ಬೋದು. ವಿಪ್ ಕೊಡೋಕೆ ಬರಲ್ಲ, ಯಾಕೆಂದರೆ ಅವ್ರು ಉಚ್ಚಾಟನೆ ಮಾಡಿರೋ ಹಿನ್ನೆಲೆ. ಹಾಗಾಗಿ 3 ಜನ ಸ್ವತಂತ್ರ. ಒಂದು ಬಸನಗೌಡ ಪಾಟೀಲ್ ಯತ್ನಾಳ್, ಶಿವರಾಮ್ ಹೆಬ್ಬಾರ್ ಮತ್ತು ST ಸೋಮಶೇಖರ್. ಇದರಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕಾಂಗ್ರೆಸ್ಗೆ ವೋಟ್ ಮಾಡುವ ಸಾಧ್ಯತೆಗಳು ಇರಲ್ಲ ಅಂತ ಅನ್ಸುತ್ತೆ. ಅಲ್ಲ, ಈ 3 ಜನರು ಹಿಂದೆ ಒಂದು ತೆರೆಮರೆಯಲ್ಲಿ ಚರ್ಚೆ ನಡೀತಾ ಇತ್ತು. ಈ 3 ಜನರ ಅನರ್ಹತೆಯ ಆದೇಶವನ್ನು ವಾಪಸ್ ತಗೊಂಡು ಮತ್ತೆ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ನಡೆದಿತ್ತು. ಈಗ ಮೊನ್ನೆ ನಡೆದಂಥ ರಾಧಾಮೋಹನ್ ಅಗರ್ವಾಲ್ ಅವರು ಒಂದು ಮಂಗಳೂರಿನಲ್ಲಿ ಮಾತಾಡ್ತಾ ಹೇಳಿದ್ರು, ಅನರ್ಹಗೊಂಡಿರುವಂಥ ಶಾಸಕರನ್ನ ಮತ್ತೆ ವಾಪಸ್ ತಗೊಳ್ಳುವಂಥ ಪ್ರಯತ್ನ ನಡೆದಿದೆ ಅಂತ. ಒಂದು ವೇಳೆ ಆ ಅನರ್ಹತೆ ಏನಾದರೂ ಅವರು ಆದೇಶ ವಾಪಸ್ ತಗೊಂಡ್ರೆ ಮತ್ತೆ ಈ ಶಾಸಕರು ಕಷ್ಟಕ್ಕೆ ಸಿಗಾಕೊಳ್ತಾರೆ. ಆಗ ಪಕ್ಷದ ವಿಪ್ ಅಂತ ಬಂದೇ ಬರುತ್ತೆ, ವಿಪ್ ಪಾಲನೆ ಮಾಡಬೇಕಾಗತ್ತೆ. 18ರವರೆಗೆ ಚುನಾವಣೆ ಇದೆ ನಡೆಯೋದು. ಅಷ್ಟರೊಳಗಡೆ ಏನಾದರೂ ಆಗಿ ಇವರ ಅನರ್ಹತೆಯ ಉಚ್ಚಾಟನೆಯ ಆದೇಶವನ್ನು ವಾಪಸ್ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಈ 3 ಜನ ಪಕ್ಷದಿಂದ ಉಚ್ಚಾಟನೆ ಆಗಿರುವಂಥ 3 ಜನ ಪಕ್ಷ ಶಾಸಕರುಗಳ ಬಿಜೆಪಿಯ ಶಾಸಕರಾಗ್ತಾರೆ. ಆಗ ಬಿಜೆಪಿಯ ವಿಪ್ಪಿಗೆ ಅವರು ಉತ್ತರ ಕೊಡಲೇಬೇಕಾಗತ್ತೆ, ವಿಪ್ ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ಅಂತಹ ಏನಾದ್ರು ತಂತ್ರಗಾರಿಕೆ ಮಾಡುತ್ತಾ, ಆ ತಂತ್ರಗಾರಿಕೆ ಮಾಡಿದ್ರೆ ಆ 3 ಜನ ಶಾಸಕರು ಯಾವ ನಿರ್ಧಾರವನ್ನು ತಗೊಳ್ತಾರೆ ಅನ್ನೋಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಹಾಗೆ ಜನಾರ್ದನ ರೆಡ್ಡಿ ಈಗ ಆಲ್ರೆಡಿ ತಮ್ಮ ಪಕ್ಷವನ್ನು ಬಿಜೆಪಿ ಜೊತೆ ವಿಲೀನ ಮಾಡಿರೋದ್ರಿಂದಾಗಿ ಸಹಜವಾಗಿ ಅವರ ಮತ ಬಿಜೆಪಿಗೆ ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಈಗಿರುವಂಥ ಸಮಯದಲ್ಲಿ ಎಲ್ಲ ಮಾಡಿದ್ರು ಕೂಡ JDSಗೆ ಹೆಚ್ಚುವರಿ ಮತಗಳು 10 ಮತಗಳನ್ನ ಹೊಂದಿಸ್ಲಿಕ್ಕೆ 8 ಮತಗಳು ಬೇಕಾಗುತ್ತೆ. 8 ಮತಗಳ ಪೈಕಿ ಈಗ ನಾ ಹೇಳಿದಂತೆ ಎಲ್ಲವೂ ಪ್ರಪಂಚದಲ್ಲೇ ನಾವು ಮಾತಾಡಬೇಕಾಗಿರೋದು. ಯಾಕೆ ಅಂತಂದರೆ ಚುನಾವಣೆ ಸಮಯದಲ್ಲಿ ಏನಾಗುತ್ತೆ ಅಂತ ಶಾಸಕರುಗಳಿಗೆ ಮಾತ್ರ ಗೊತ್ತಾಗುತ್ತೆ. ಆನಂತರ ಮತ ಎಣಿಕೆ ಆದ ನಂತರದಲ್ಲಿ ಯಾರು ಏನಾಗಿದೆ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಇಂಥದೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ರೇನೆಲ್ಲ ಹೇಳಬೇಕು. ಈ 3 ಜನ ಶಾಸಕರು ಯಾರು ಬಿಜೆಪಿಯಿಂದ ಏನು ಉಚ್ಚಾಟನೆಗೊಂಡಿರೋರನ್ನ ಮತ್ತೆ ಬಿಜೆಪಿ ವಾಪಸ್ ತಗೊಂಡ್ರೆ, ಅವರು ಬಿಜೆಪಿಗೆ ವೋಟ್ ಹಾಕಿದ್ರೆ
JDSನ ಮತ 3 ಹೆಚ್ಚುವರಿ ಆಗುತ್ತೆ. ಹಾಗೆ ಜನಾರ್ದನ್ ರೆಡ್ಡಿ ಸಿಕ್ಕಾಗ 4 ಮತಗಳು ಹೆಚ್ಚುವರಿ ಆಗುತ್ತೆ. ಆಗ ಅವ್ರಿಗೆ ಶಾರ್ಟ್ ಇರೋದು ಇನ್ನು 4 ಮತಗಳು. ಆ 4 ಮತಗಳನ್ನು ಈ ಪಕ್ಷೇತರ ಶಾಸಕರನ್ನೇನಾದ್ರು ತಗೊಂಡ್ರೆ, ಅಥವಾ ಕಾಂಗ್ರೆಸ್ಸಿನಲ್ಲಿರುವಂಥ ಅತೃಪ್ತ ಶಾಸಕರು ಯಾರಾದ್ರು ಸೆಳೆದ್ರೆ, ಅಥವಾ BJPಯಿಂದನೇ ಇನ್ನೊಂದಿಬ್ಬರು ಯಾರು ಆ ಕಡೆ ಬಂದರೆ, ಈ ರೀತಿಯಾದಂಥ ಎಲ್ಲ ರೇಗಳು ಅಂತಹ ಒಂದು ಸಾಧ್ಯತೆಗಳಿದೆ. ಅದಕ್ಕೆ ವ್ಯತಿರಿಕ್ತವಾಗಿ ಕಾಂಗ್ರೆಸ್ಸಿನಲ್ಲೂ ಕೂಡ ಅಷ್ಟೇ, ಈ 3 ಜನ ಕೂಡ ನಾವು ಆಲ್ರೆಡಿ BJPಯಿಂದ ಹೊರಗಡೆ ಇದ್ದೀವಿ, ನನಗೆ ಇನ್ನೇನಾಗಿದೆ ಅನ್ನೋದ್ರ ಲೆಕ್ಕ ಹಾಕಿ ಅವರು ಕಾಂಗ್ರೆಸ್ಸಿಗೆ ಮತವನ್ನು ಹಾಕಿದ್ರೆ ಆಗ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಆಗುತ್ತೆ. ಇಲ್ಲಿರುವಂಥ ಪ್ರತಿಷ್ಠೆ ಏನು ಗೊತ್ತಾ, ಇದು ಗೆಲುವು ಸೋಲಿನ ಪ್ರಶ್ನೆ ಯಾರ್ದು ಗೊತ್ತಾ? ನಿಜವಾದ ಗೆಲುವು ಸೋಲು ಅನ್ನುವಂಥದ್ದು ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಕೇಂದ್ರ ಕಾರ್ಮಿಕ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿ ಇದ್ದಾರಲ್ಲ HD ಕುಮಾರಸ್ವಾಮಿ, ಇವರಿಬ್ಬರ ನಡುವಿನ ಸಂಘರ್ಷ ಇದು. ಈ ಚುನಾವಣೆಯ ಫಲಿತಾಂಶ ಯಾರೋ ವಿನಯ್ ಕಾರ್ತಿಕ್ ಗೆಲ್ಲೋದಾಗ್ಲಿ, ಗೋವಿಂದರಾಜು ಗೆಲ್ಲೋದಾಗ್ಲಿ ಅಲ್ಲ. ಇಲ್ಲಿ ಗೆಲುವು DK ಶಿವಕುಮಾರ್ದವರಾಗತ್ತಾ, HD ಕುಮಾರಸ್ವಾಮಿ ಅವರಾಗತ್ತಾ ಅಂತ. ಹಾಗಾಗಿ HD ಕುಮಾರಸ್ವಾಮಿಯವರು ಈ ಚುನಾವಣೆಯನ್ನು ಅತ್ಯಂತ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಮೊನ್ನೆ ತಾನೇ ಅವರು ಅವರ ಎಲ್ಲ ಪಕ್ಷದ ಶಾಸಕರ ಜೊತೆ ಸುದೀರ್ಘ ಮಾತುಕತೆಯನ್ನು ನಡೆಸಿದ್ರು. ಮತ್ತು ಅಭ್ಯರ್ಥಿ ಹಾಕುವಂಥ ಸಮಯದಲ್ಲೂ ಕೂಡ ಇಂತಹ ಎಲ್ಲ ಸಾಧ್ಯತೆಗಳಿದೆ ತಮ್ಮಲ್ಲಿ, ತಮ್ಮ ಪಕ್ಷದಂತ ಶಾಸಕರು ಪಕ್ಷಾಂತರ ಮಾಡ್ಬೋದು ಅಥವಾ ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡ್ಬೋದು ಅನ್ನೋಂಥ ಅರಿವಿದ್ದು ಕೂಡ ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಆ ನಂತರದಲ್ಲಿ ಶಾಸಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಹಾಗೆ DK ಶಿವಕುಮಾರ್, ಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಇದು ತಮ್ಮ ಸವಾಲಿನ ಪ್ರಶ್ನೆ ಅಂತ ತಮ್ಮ ಅತ್ಯಂತ ಆಪ್ತನಾಗಿರುವಂಥ ಪಕ್ಷದ ಖಜಾಂಚಿ ವಿನಯ್ ಕಾರ್ತಿಕ್ ಅವರನ್ನ ಕೊನೆಯ ಕ್ಷಣದಲ್ಲಿ ಕಣಕ್ಕಿಳಿಸಿದ್ದಾರೆ. ಆ ಮೂಲಕ ವಿನಯ್ ಕಾರ್ತಿಕ್ ಅವರನ್ನ ಗೆಲ್ಲಿಸಿಕೊಳ್ಳುವ ಮೂಲಕ ಕುಮಾರಸ್ವಾಮಿಗೆ ಸೆಡ್ ಹೊಡಿಬೇಕು ಅನ್ನುವಂಥ ತಂತ್ರವನ್ನು ಮಾಡ್ತಿದ್ದಾರೆ. ಅದಕ್ಕಾಗಿಯೇ ಶಾಸಕರನ್ನ ರೆಸಾರ್ಟಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ರೆಸಾರ್ಟಿಗೆ ಕರ್ಕೊಂಡು ನಾವೇನು ಶಾಸಕರು ತರಬೇತಿ ಕೊಡ್ತೀನಿ ಅಂತಲ್ಲ, ಶಾಸಕರು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಈ ಚುನಾವಣೆಯ ಫಲಿತಾಂಶ ಯಾರ ಸೋಲು, ಯಾರ ಪ್ರತಿಷ್ಠೆ, ಯಾರ ಸೋಲು, ಯಾರ ಗೆಲುವು ಅನ್ನುವಂಥದ್ದನ್ನು ನಿರ್ಧಾರ ಮಾಡುತ್ತೆ. ಧರಣೇಶ್, ಈಗ ಇಲ್ಲಿ ಸಂಖ್ಯೆ ನೀವು ಹೇಳ್ದಂಗೆ ಆ ಕಡೆ ಈ ಕಡೆ ಏನೇ ಆದರೂ ಅಂದರೆ ಪಕ್ಷೇತರರಲ್ಲಿ ಅಥವಾ ಹೆಚ್ಚುವರಿ ಮತಗಳಿರಲಿ, JDSಗಾಗಲಿ ಕಾಂಗ್ರೆಸ್ ಅಭ್ಯರ್ಥಿಗಾಗಲಿ, ಅದೆಲ್ಲಕ್ಕಿಂತ ಮುಖ್ಯವಾದದ್ದು ನನ್ನ ಪ್ರಕಾರ ಕಾಂಗ್ರೆಸ್ ಗೆಲ್ಲಬೇಕಾದ್ರೂ BJP ಅಥವಾ JDSನಲ್ಲಿ ಕ್ರಾಸ್ ವೋಟಿಂಗ್ ಆಗುತ್ತೆ. JDS ಗೆಲ್ಲಬೇಕಾದ್ರೂ ಕಾಂಗ್ರೆಸ್ನಲ್ಲಿ ಕ್ರಾಸ್ ವೋಟಿಂಗ್ ಆಗಬೇಕು. ಕರೆಕ್ಟ್. ಸೊ ಆ ಕ್ರಾಸ್ ವೋಟಿಂಗ್ ಆಗುವಂತಹ ಸಾಧ್ಯತೆ ಇದೆಯಾ? ನಿಶ್ಚಿತವಾಗಿ. ಆಮೇಲೆ ಇಲ್ಲಿ 2-3 ತಂತ್ರ ಇದೆ. ಒಂದು, ಈ ಚುನಾವಣೆ ಹೇಳಿದ್ನಲ್ಲ, ಇದು ಸೋಲು ಗೆಲುವು ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ ಮುಖ್ಯಮಂತ್ರಿ ಮತ್ತು ಕೇಂದ್ರ ಮಂತ್ರಿ ಇವರಿಬ್ಬರ ನಡುವಿನ ಒಂದು ಜಿದ್ದಾಜಿದ್ದಿ ಅಂತ ಹೇಳ್ಬೋದು. ಇಲ್ಲಿ ಎರಡನೇದು ಒಂದೇನೆಂದರೆ ಕುಮಾರಸ್ವಾಮಿ ಅವ್ರದ್ದು ಇನ್ನೊಂದು ಲೆಕ್ಕಾಚಾರ ಇದೆ. ಅವರಿಗೆ ಈ ಚುನಾವಣೆ ತನ್ನಿಂತಾನೇ ಬಂದಿರುವಂಥ ಒಂದು ವರದಾನ. ಯಾವ್ಯಾವ ಕಾರಣಕ್ಕೆ ಅಂದರೆ, ಒಂದು, BJP ತಮ್ಮ ಮೈತ್ರಿ ಧರ್ಮವನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡುತ್ತೆ, BJP ಎಷ್ಟು ಶಾಸಕರ ಬೆಂಬಲವನ್ನು ನನ್ನ ಅಭ್ಯರ್ಥಿಗೆ ಕೊಡಿಸುತ್ತೆ ಅನ್ನೋದು ಒಂದು ತಿಳ್ಕೊಳ್ಳುವಂಥದ್ದು. ಹಾಗೆ ತಮ್ಮ ಪಕ್ಷದ 18 ಶಾಸಕರಲ್ಲಿ ಎಷ್ಟು ಜನ ತಮ್ಮ ಪರವಾಗಿ ನಿಲ್ತಾರೆ, ಯಾರಾದರೂ ಪಕ್ಷಾಂತರ ಮಾಡ್ತಾರಾ, ನಿಜವಾದ ಗಟ್ಟಿ ಕಾಳು ಯಾವುದು, ಜಳ್ಳು ಕಾಳು ಯಾವುದು ಅನ್ನೋಂಥದ್ದು ಗುರುತಿಸ್ಕೊಳ್ಳಿಕ್ಕೆ. ಹಾಗಾಗಿ ಇದೊಂಥರ JDSಗೆ ಅಥವಾ ಕುಮಾರಸ್ವಾಮಿಗೆ JDS ಪಾಲಿಗೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಸಿಕ್ಕಂಥ ಒಂದು ಆ್ಯಸಿಡ್ ಟೆಸ್ಟ್ ಅಂತ ಅವರೇ ಮಾಡ್ಕೊಳ್ಳೋದಕ್ಕೆ. ತಮ್ಮ ಜೊತೆ ಯಾರು ಇರ್ತಾರೆ, ಇವ್ರು ಇರ್ತಾರ ಅವ್ರು ಇರ್ತಾರ ಅಂತ. ಹಾಗಾಗಿ ಒಂದು ವೇಳೆ ಏನಾದರೂ BJPಯ ಶಾಸಕರು ಯಾರಾದರೂ ಕೈ ಕೊಟ್ಟರೆ ಕುಮಾರಸ್ವಾಮಿ ಅವರಿಗೆ ಈ ಮೈತ್ರಿ ಹೆಚ್ಚು ದಿನ ಬಾಳಲ್ಲ ಅನ್ನೋ ಥರದಲ್ಲಿ. ಹಾಗೆ JDSನಲ್ಲಿರುವಂಥ ಶಾಸಕರು ಯಾರಾದರೂ ಕೈ ಕೊಟ್ಟರೆ ಅವರ ಕ್ಷೇತ್ರಕ್ಕೆ ಪರ್ಯಾಯ ಅಭ್ಯರ್ಥಿಯನ್ನು ಹುಡ್ಕೊಳ್ಳೋದು. ಯಾಕೆಂದರೆ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ಅದಕ್ಕಾಗಿಯೇ BJP ಜೊತೆ ಮೈತ್ರಿ ಮಾಡಿಕೊಂಡು ತಂತ್ರ ಮಾಡ್ತಿರೋದು. ಹಾಗಾಗಿ ರಾಜ್ಯದ ಜನ ಅವಕಾಶ ಕೊಟ್ಟರೆ ನಾನು ಮತ್ತೊಮ್ಮೆ ಸೇವೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಹೀಗಿದೆ. ಹಾಗಾಗಿ ಅಂತಹ ಪಕ್ಷಾಂತರ ಯಾರಾದರೂ ಮಾಡೋದಾದರೆ ಅಥವಾ ಪಕ್ಷದ ವಿಪ್ ವೈಲೇಟ್ ಮಾಡಿದ್ರೆ ಅಲ್ಲಿ ಪರ್ಯಾಯ ನಾಯಕ ಬೆಳೆಸಲಿಕ್ಕೆ ಇನ್ನೂ 2 ವರ್ಷ ಟೈಮ್ ಇದೆ. ಇದು ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರುವಂಥ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಹೌದು, ಅವ್ರಿಗೆ ನೆಕ್ಸ್ಟ್ ಏನು ಸ್ಟ್ರಾಟಜಿ ಮಾಡಬೇಕು ಅಂತ ಇದೊಂದು ಪಿಕ್ಚರ್ ಸಿಗುತ್ತೆ. ಹೌದು, ಬಟ್ ಇಲ್ಲಿ ಹೆಚ್ಚು ಸವಾಲಿರೋದು DK ಶಿವಕುಮಾರ್ಗೆ ಅಂತ ಅನ್ನಿಸ್ತಿದೆ. ಏಕೆಂದರೆ ಅವರು ಮುಖ್ಯಮಂತ್ರಿ ಆದಮೇಲೆ ನಡೀತಿರುವಂತಹ ಮೊದಲ ಚುನಾವಣೆ. ಹೌದು, ಈಗ ಗೆಲ್ಲಬೇಕಾಗಿರೋದು ಅವ್ರಿಗೊಂಥರ ಪ್ರತಿಷ್ಠೆಯ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ 5ನೇ ಕ್ಯಾಂಡಿಡೇಟ್ನ ಕೊಡುವಾಗ ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಕೊಟ್ಟಿದೆ ಅನ್ನುವಂಥ ಒಂದು ಮಾಹಿತಿ ಇದೆ. ಮತ್ತು ಅವರ ಆಪ್ತ ವಿನಯ್ ಕುಲಕರ್ಣಿ 5ನೇ ಅಭ್ಯರ್ಥಿ, ಇವರು DK ಶಿವಕುಮಾರ್ ಅವರ ಆಪ್ತ ಕೂಡ. ಹಂಗಾಗಿ ಆ ಟೆನಿ ಕಾಸ್ಟ್ ಗೆಲ್ಲಿಸ್ಕೋಬೇಕಾಗಿರುವಂಥ ಜವಾಬ್ದಾರಿ DK ಶಿವಕುಮಾರ್ ಅವ್ರ ಮೇಲೆ ಇದೆ. ಹೌದು. ಸೊ ಸೋತ್ಬಿಟ್ರೆ ಮುಜುಗರ ಆಗುತ್ತೆ, ಮುಖಭಂಗ ಆಗುತ್ತೆ. ಈ ಥರದ್ದೆಲ್ಲ ಇರೋದ್ರಿಂದ ಈ ಟಾಸ್ಕನ್ನು DK ಶಿವಕುಮಾರ್ ಯಾವ ರೀತಿ ಪೂರೈಸ್ಬೋದು ಅನ್ಸುತ್ತೆ? ಅದನ್ನೇ ನಾನು ಹೇಳಿದೆ, ಈ ಚುನಾವಣೆ ವಿನಯ್ ಕಾರ್ತಿಕ್ ಆಗಲಿ ಗೋವಿಂದರಾಜು ಅವರ ಚುನಾವಣೆ ಅಲ್ಲ, ಇದು ನೇರವಾದ ಚುನಾವಣೆ ಕುಮಾರಸ್ವಾಮಿ ಮತ್ತೆ DK ಶಿವಕುಮಾರ್ ಅವ್ರ ನಡುವೆ. DK ಶಿವಕುಮಾರ್ಗೆ ಹೆಚ್ಚು ಇಂಪಾರ್ಟೆಂಟ್ ಅಂತ ನಾನು ಅದನ್ನ ಏನಕ್ಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಪಕ್ಷ ಅನೌನ್ಸ್ ಮಾಡಿದ್ದು ಕೇವಲ 4 ಕ್ಯಾಂಡಿಡೇಟ್. ಹೌದು, ಈ ರಿಸ್ಕ್ ಬೇಡ,
ಪಕ್ಷಾಂತರ ಆಗಲಿ ಮತ್ತೊಂದು ಅನಗತ್ಯವಾಗಿ ಗೊಂದಲ ಸೃಷ್ಟಿಯಾಗುತ್ತೆ. ಕೆಲವು ಯಾರೋ ಪಕ್ಷದ ನಿಲುವಿನ ವಿರುದ್ಧ ಇರ್ಬೋದು, ಮತ್ತೇನೋ ಬೇರೆ ಕಾರಣ ಇರ್ಬೋದು, ಅದನ್ನು ಬಹಿರಂಗಪಡಿಸಿ ಪಕ್ಷದಲ್ಲಿ ಗೊಂದಲ ಇದೆ, ಒಡಕಿದೆ ಅಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿ ಇನ್ನೊಂದಷ್ಟು ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸೋ ಇದರಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರಲಿಲ್ಲ. ಹಾಗಾಗಿ ಅವ್ರು 4ಕ್ಕೆ ಇದ್ದದ್ದು. ಆದರೆ ಕೊನೆಯ ಕ್ಷಣದಲ್ಲಿ ಹಠ ಮಾಡಿ ಡಿ.ಕೆ. ಶಿವಕುಮಾರ್ ಅವರು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ಕೊಂಡಿದ್ದಾರೆ. ವಿನಯ್ ಕಾರ್ತಿಕ್ ಪಕ್ಷದ ಖಜಾಂಚಿಯಾಗಿದ್ದರು. ಈ ಹಿಂದೆ ವಿಧಾನ ಪರಿಷತ್ ಚುನಾವಣೆ ನಡೆಯುವಂಥ ಸಮಯದಲ್ಲಿ ಅವರ ಹೆಸರು ಪ್ರಮುಖವಾಗಿ ಚರ್ಚೆ ಬಂದಿತ್ತು. ವಿನಯ್ ಕುಲಕರ್ಣಿ ಕೇವಲ ಖಜಾಂಚಿ ಮಾತ್ರ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ಅತ್ಯಂತ ಆಪ್ತ, ಅವರ ಸೋದರ ಸಂಬಂಧಿ, ಆ ಥರದೇನೋ ಆಗ್ತಾರೆ. ಹಾಗಾಗಿ ಅವ್ರನ್ನ ಗೆಲ್ಲಿಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆಯಲ್ಲಿ ಡಿ.ಕೆ. ಶಿವಕುಮಾರ್ ಸಿಲುಕಿದ್ದಾರೆ. ಅದಕ್ಕಾಗಿಯೇ ಈ ರೆಸಾರ್ಟ್ ಯಾತ್ರೆ, ಎಲ್ಲ ಶಾಸಕರನ್ನ ಒಟ್ಟಿಗೆ ಕೂರಿಸ್ಕೊಳ್ಬೇಕು ಅನ್ನೋದು. ಹಾಗಾಗಿ ಇದು ಮಾಡ್ತಿರೋದು. ಜೊತೆಯಾಗಿ BJPಯಿಂದ ಎಷ್ಟು ಅತೃಪ್ತ ಮತಗಳನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಅಲ್ಲಿ ಪಕ್ಷವನ್ನು ಬ್ರೇಕ್ ಮಾಡಬಹುದಾ, JDS ಇಂದ ಈಗಾಗಲೇ ಕೆಲವರೆಲ್ಲ JDSನ ನಾಯಕತ್ವದ ಬಗ್ಗೆ ಅಸಮಾಧಾನಗೊಂಡಿದ್ದಾರೆ, ಅವರನ್ನ ಯಾವ ರೀತಿ ತಗೊಳ್ಬಹುದು ಅನ್ನುವಂಥ ಒಂದು ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಶಿವಕುಮಾರ್ನ ಅವರು ಎಷ್ಟು ನಂಬ್ತಾರೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಡಿ.ಕೆ. ಶಿವಕುಮಾರ್ ಇಂತಹ ಸಮಯದಲ್ಲಿ ಇಂತಹ ಏನು ಸವಾಲನ್ನ ತಗೊಂಡು ಯಶಸ್ವಿಯಾಗಿದ್ದಾರೆ. ಈ ಹಿಂದೆ ಕೂಡ ಒಂದೇ ಒಂದು ಬಾರಿ ಮಾತ್ರ ಅವರು ಫೇಲ್ಯೂರ್ ಆಗಿರೋದು. ಆಗ ಅವರು ಏನು ಇದೇ ರೀತಿಯ ಚುನಾವಣೆ ನಡೆದಂಥ ಸಮಯದಲ್ಲಿ ಇಕ್ಬಾಲ್ ಅಹಮದ್ ಸರಡಗಿ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರು. ಆಗ ಪಕ್ಷೇತರ ಅಭ್ಯರ್ಥಿ, ಇವತ್ತು ಕಾಂಗ್ರೆಸ್ನ ಮಂತ್ರಿ ಆಗಿರುವಂಥ ಬೈರತಿ ಸುರೇಶ್ ಅವರು ಸ್ಪರ್ಧೆ ಮಾಡಿದಂಥ ಆ ಸಮಯದಲ್ಲಿ ಮಾತ್ರ ಡಿ.ಕೆ. ಶಿವಕುಮಾರ್ ಲೆಕ್ಕಾಚಾರ ವ್ಯತ್ಯಾಸ ಆಗಿ ಆಗ ಪಕ್ಷೇತರ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದರು. ಇನ್ನು ಉಳಿದಂಥ ಸಮಯದಲ್ಲಿ ಇಂತಹ ಸವಾಲು ಬಂದಾಗ ಎಲ್ಲ ಸಮಯದಲ್ಲೂ ಡಿ.ಕೆ. ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇತರೆ ಪಕ್ಷಗಳಲ್ಲಿರುವಂಥವ್ರನ್ನ ಪಕ್ಷವನ್ನು ವಿಭಜನೆ ಮಾಡಿ ಪಕ್ಷವನ್ನು ಒಡೆಯೋದೋ ಅಥವಾ ಪಕ್ಷದ ಸೆಳೆಯೋ ಕೆಲಸ ಮಾಡಿ ಯಶಸ್ವಿಯಾಗಿದ್ದಾರೆ. ಹಾಗಾಗಿಯೇ ಕುಮಾರಸ್ವಾಮಿ ಪ್ರತಿ ಬಾರಿ ಹಿಂದೆ ಎಲ್ಲ ಅವ್ರ ಮೇಲೆ ಅಟ್ಯಾಕ್ ಮಾಡೋದಂತೂ ನಮ್ಮ ಮನೆ ಹೊಡೆದ್ರು, ಪಕ್ಷ ಹೊಡೆದ್ರು, ಈ ರೀತಿಯಾದಂಥ ಆರೋಪಗಳನ್ನ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಡಿ.ಕೆ. ಶಿವಕುಮಾರ್ ಯಾರ ಮನೆ ಹೊಡಿತಾರೆ, JDS ಮನೆ ಹೊಡಿತಾರ, BJP ಮನೆ ಹೊಡಿತಾರ ಅನ್ನೋದು ತುಂಬ ಕುತೂಹಲ ಮೂಡಿಸಿರೋದು. ಹಾಗಾಗಿ ಯಾರು ಪಕ್ಷಾಂತರ ಮಾಡ್ತಾರೆ ಅನ್ನೋದು ನಾವು 18ನೇ ತಾರೀಕುವರೆಗೂ ಕಾಯಬೇಕಾಗುತ್ತೆ. ಧರಣೇಶ್, ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು MLC ಚುನಾವಣೆ ಬಗ್ಗೆ ಏನೇನು ಆಗಬಹುದು ಅನ್ನೋದ್ರ ಬಗ್ಗೆ RS ನಟರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, ವಾರ್ತಾ ಭಾರತಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.